ನಾನು ಆಫೀಸರು, ನಿನ್ ಬಾಯಿಲಿನ ಮೌನ ಕರಡಿ ಮಾಡಕ್ಕಲ್ಲ ಬಂದಿರೋದು. ಟಾಟಾ ಅನ್ನಿ, ಟಾಟಾ ಅನ್ನಿ. ಟಾಟಾ. ಮಧ್ಯಾಹ್ನದ ಊಟ. ಸರ್ ಗೋರಟ್ಟಿ ಗೋರಟ್ಟಿ. ಗ್ಯಾರಂಟಿ. ಕೋಳಿ ಬಂತು. ಪಾಪ ಬಿಪಿ ಜಾಸ್ತಿ. ಬನ್ನಿ ಇಲ್ಲೊಂದು ನಿಮಿಷ. ಒಂದು ಕಾಡಲ್ಲಿ ಒಂದು ಸಿಂಹ ಇರುತ್ತೆ. ಅದಲ್ಲೇ ಓಡಾಡ್ತಾರೋ ಅಂತ 2 ಜಿಂಕೆ ನೋಡುತ್ತೆ. ಆದ್ರೆ ಅದ್ರಲ್ಲಿ ಒಂದನ್ನ ಮಾತ್ರ ತಿನ್ನುತ್ತೆ. ಯಾಕೆ? ಒಂದ್ ತಿಂದಿರ್ತದಲ್ಲ ಅದಕ್ಕೆ, ಇನ್ನೊಂದ್ ತಿನ್ನಕ್ಕಿಲ್ಲ. ಇಲ್ಲ, ಹೊಟ್ಟೆ ತುಂಬಿರಲ್ಲ, ಹಸಿವಿರುತ್ತೆ, ಆದ್ರೂ ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ಇನ್ನೊಂದು ಜಿಂಕೆ ಪ್ಲಾಸ್ಟಿಕ್ದು. ಬೋರ್ ಹೊಡಿತಿದೆ, ಯಾವ್ದಾರು ಒಂದು ಸ್ಟೋರಿ ಹೇಳ. ಸ್ಟೋರಿನಾ? ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇಸ್ಕೊಂಡ್ ಸತ್ತೋದ್ನಂತೆ. ತುಪ್ಪಲ್ಲಿ ಸ್ಟೋರಿ ಅಲ್ಲ, ಡಿಫ್ರೆಂಟ್ ಆಗಿರೋದು ಹೇಳೋ. ಯಾವ್ದಾರು ಡಿಫ್ರೆಂಟಾ? ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಟಾಡ್ತಾ ಇರ್ತಾನೆ. ಮೂಗ ಹೆಂಗ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಟಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವಿಡಿ ಹೆಂಗ ಕೇಳಿಸ್ಕೊಂತಾಳೆ? ನಾವು ನಿನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ್ಳೋದು. ಒಂದ್ ದಿವಸ ಹಿಂಗೆ ಮೂಗ ಆಗ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿ ಅವ್ರ ಅಪ್ಪನ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡ್ದು ಕುದುರೆ ಮೇಲೆ ಟುಡುಕ್ ಅಂತ ಅವ್ರ ಇರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗ್ದು ಡಿಸ್ಕಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ. ಒಂದ್ ಕೋಪದಿಂದ ಚಾಕು ತೆಗ್ದು ಡಿಸ್ಕಾ ಅಂತ ಶೂಟ್ ಮಾಡಿದ್ರೆ ಬಾಣ ಹೆಂಗೋ ಹುಡ್ಗಂಗ್ ಬಿತ್ತು. ಅಲ್ಲಿ ಬಾಣ ಹುಡ್ಗಂಗ್ ಬಿಟ್ರೆ ಹುಡುಗಿ ಹೆಂಗೋ ಸತ್ತೋಯ್ತಾಳೆ. ಏನಮ್ಮ ಹೊಸ್ದಾಗ್ ಮನೆ ಕೆಲ್ಸ ಸೇರಿರೋದು ನೀನೇನಾ? ಯಜಮಾನ್ರೆ. ಏನ್ ಹೆಸರು? ಮಂಗ್ಲಿ. ಕೆಲ್ಸ ಮಾಡ್ಲಾದ್ರೆ ಪಿಂಗರಿಸ್ಬಿಡ್ತೀನಿ. ನೀವ್ ಹೇಳೋದಷ್ಟೇ ಮಾಡ್ತೀನಿ ಬಿಡಿ. ನಿನ್ ಗಂಡ ಏನ್ ಹೆಸರು? ಏನಮ್ಮ? ಸಾಂಗ್ ಹಾಕ್ಬೇಕಂತಾನು ಗೊತ್ತಿಲ್ಲ, ಅದೇ ಕಂಡು ಸಾಂಗ್ ಹಾಕೊಂಡ್ ಕೂತವ್ನೆ. ಯಾರಿಗೂ ಡಿಸಿಪ್ಲಿನ್ ಇಲ್ಲ ಸರ್. ಇವತ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾಲ್ ತೆಗಿತಾ ಇದೀನಿ, ಕಾರಿಗೆ ಯಾರೋ ಟಚ್ ಮಾಡ್ಕೊಂಡು ಹೋಗಿದ್ದಾರೆ. ಕಣ್ಣಿದೆಯಲ್ಲ ಸರ್ ಇವರಿಗೆ? ಮನೆ ಹತ್ರ ಪೇಪರ್ ಹಾಕಿದ್ದಾನೆ, ಎಲ್ ಗೊತ್ತಾ? ಗೇಟ್ ಹತ್ರ ಹಾಕಿದ್ದಾನೆ. ನೀನ್ ಕಣ್ಣಿದೆಯಲ್ವಾ ಸರ್ ಇವರಿಗೆ? ಯಾರು ಕಣ್ಣಿಲ್ದಿದ್ದವ್ರ ತರ ಮಾಡ್ತಾರೆ. ಯಾರಿಗೋ ಕೊಟ್ಟಿರೋ ಪಾರ್ಟ್ನರ್ ಯಾರನ್ನೋ ಕರ್ಕೊಂಡು ಹೋಗ್ತಾರೆ. ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತಾರೆ. ಕಣ್ಣಿಲ್ಲ ಸರ್ ಇವರಿಗೆ, ಕಣ್ಣಿಲ್ಲ. ಅವ್ರಿಗೆ ನೀವ್ ಮುಂದುವರ್ಸಿ ಸರ್, ನೀವ್ ಮುಂದೆ. ಮಚ, ಒಂದ್ ಕಾಲದಲ್ಲಿ ನಿಮ್ ತಾತ ಜಮೀನ್ದಾರ ಅಂತಲ್ಲ, ಈಗ ನೋಡ್ರೆ ನೀವು ಚಿತ್ರಾನ್ನಕ್ಕೂ ಲಾಟ್ರಿ ಹೊಡಿತಾ ಇದ್ದೀರಾ? ಅಯ್ಯೋ, ನಮ್ ತಾತಂದು ಸಮಾಜ ಸೇವೆ ಜಾಸ್ತಿ ಕಣಪ್ಪ. ಅಯ್ಯ, ತೋಟದ ಮನೆ ಬಂದಿದ್ರೆ ನಿನ್ನ ಹೆಸರಿಗೆ ಬರ್ದು ಬಿಡ್ತೀನಿ. ಸರಿ ಅಯ್ಯ. ಅಯ್ಯ, ಏನಾದ್ರೂ ಭಿಕ್ಷೆ ಹಾಕ್ರಯ್ಯ. ಭಿಕ್ಷೆ ಯಾಕಮ್ಮ, ಬಾಳೆ ಕೊಡ್ತೀನಿ ಬಾ. ಅಯ್ಯ, ನಮ್ ಗಂಡ ತಿರುಗ್ 3 ತಿಂಗಳಾಯ್ತಯ್ಯ, ಏನಾದ್ರೂ ಸಹಾಯ ಮಾಡ್ರಯ್ಯ. ಸಹಾಯ ಯಾಕಮ್ಮ, ಬಾಳೆ ಕೊಡ್ತೀನಿ ಬಾ. ಆಯ್ತಯ್ಯ. ಮಚ, ಒಂದ್ ಕಾಲದಲ್ಲಿ ನಿಮ್ ತಾತ ಜಮೀನ್ದಾರ ಅಂತಲ್ಲ, ಈಗ ಏನೆಲ್ರು ಸುಮ್ನೆ ಬಂದವ್ತಾವ್ರೆ, ಯಾರು ಮುಯ್ ಮಾಡಲ್ಲ. ಲೇ ಎಲ್ಕ ಏನಕ್ಕೆ ಯಾರೋ ಮುಯ್ ಆಗ್ತಾರೆ ಲೇ. ಅಕ್ಕಲ್ವಾ ಮಾಮ್, ಕಡ್ಲೆ ಬರ್ತೀನಿ. ಅದ ಎಣ್ಣದ ಮೇಲೆ ಎರ್ಸಕ್ ತಂದಿರೋದು, ಎತ್ತಿಕಾಲೆ. ಮಿಚ್ಚರಿದ್ರೆ ಒಂಚೂರು ಚೆನ್ನಾಗಿರೋದು. ಆಯ್ಯ ಯಾರ್ ಮಾಮ್ ಇದು? ಅಂಕಲ್ ಬಿಸ್ನೆಸ್ ಪಾರ್ಟ್ನರಾ? ಎಣ್ಣೆ ಪಾರ್ಟ್ನರ್ ಅಲ್ಲಿ.
ಸೈಡ್ ಡಿಶ್ಗೆ ಲಿವರ್ ಫ್ರೈ ಇಲ್ಲಾಂದ್ರೆ ಎಣ್ಣೆನೇ ಹೊಡಿತಾ ಇರ್ಲಿಲ್ಲ. ಇವತ್ತು ಆ ದೇವ್ರು ನಿನ್ ಲಿವರ್ನೇ ಫ್ರೈ ಮಾಡ್ಬಿಟ್ಟಲ್ಲ ಪಾರ್ಟ್ನರ್. ಪಾಪ. ಕಿಂಗ್ ಕಾಂಗ್ ಬಾಯ್ಲಿ ಬಾಯ್ಲಿ. ಏನಂತೆ? ಯಾರೋ ಇವಳು ಅಂಕಲ್ ಸೆಟ್ಟಪ್ಪ ಹಿಂಗಳ್ತವಳೆ. ಇಲ್ಲ ಆಂಟಿ, ಅಂಕಲ್ ಎಣ್ಣೆ ಹಾಕೋ ಭಾರತ್ರ ಆಂಟಿ ಎಗ್ ರೈಸ್ ಹಾಕ್ತಾಳೆ. ಒಂದ್ ತಿಂಗಳಿಂದ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿಲ್ಲಂತೆ, ಅದಕ್ಕೆ ಕೊಡೋ ಅಂತ ಹೇಳ್ತಾವಳೆ. ಪಾಪ ಹಳ್ಳಿ ಬಿಡಿ. ಏಕಿ ಮಿನಿಟ್ ಮೇಡಮ್. ಏನೋ ಬಿಟ್ರು ಮಣ್ಗೆ ಪಾಟ್ ಬಿರಿಯಾನಿ ಮಾಡಿಸ್ತಾ ಇದ್ಯಾ? ನಿನ್ ತಿಥಿಗೆ ಏನೆಲ್ಲ ಮಾಡಿಸ್ತೀಯೋ? ಮೊಸರು ಬಜ್ಜಿ ಏನಿಲ್ವಾ? ಲೇ ಅದ್ ನಮ್ಮ ಅಪ್ಪನ್ ಕೂಳ್ ಮಾಡಕ್ಕೆ ಕಂಡ್ರೋ. ಸಾರಿ ಬಿಟ್ರು. ಅಪ್ಪೆ ಫ್ಲೆಕ್ಸ್ ಲೇಡಿ. ನಂದಕ್ಕೂ ಮಾಡ್ತಿದ್ಯಾ? 2 ಸಾಲು ಚಿಲ್ಲೆ ಇರ್ಲಿಲ್ಲ ಅಪ್ಪಿ, ಎತಿ ಕಿಲೋ ಬೇಕಾಯ್ತದೆ. ಏಯ್ ಅಲ್ಲಿ ನೋಡಲ್ಲೇ, ಜಿಮ್ಗೆ ಹೋಗ್ತಾ ಇದ್ದೀನಿ. 2 ಡೇಸ್ ಅಲ್ಲಿ ಪಂಪ್ ಆಗ್ಬಿಡುತ್ತೆ. ಎಲ್ಲೋಗಿದ್ರಿ? ಸಿಗರೇಟ್ ಸೇದಕ್ಕೆ. ಸಿಗ್ರೇಟಾ? ಇಲ್ಲ ಮೇಡಮ್. ಮನೇಲಿ ನಿಮ್ಮಪ್ಪ ಕೇಳಲ್ವಾ? ಅಯ್ಯೋ ಹೇಳ್ತಾರೆ ಮೇಡಮ್, ನಾನೇ ಕೊಡಲ್ಲ. ಮೇಡಮ್ ನಿಮ್ ಬರ್ತಡೇ ಯಾವಾಗ? ಜೂನ್ 1. ನಿಮ್ದು? ಡಿಸೆಂಬರ್ 1. ಅವತ್ತು ಇಂಟರ್ನ್ಯಾಷನಲ್ ಏಡ್ಸ್ ಡೇ ಅಲ್ವಾ? ಹೌದಾ? ಇಲ್ಲ. ನಿಮ್ ಕ್ಲಾಸ್ ಅಲ್ಲಿ ನೀವೇ ರ್ಯಾಂಕ್ ಸ್ಟೂಡೆಂಟ್ ಅನ್ಸುತ್ತೆ. ಹಾಗೇನಿಲ್ಲ, ಆವ್ರೇಜ್ 70% ತಗೋತಿದ್ದೆ. ಒಂದೇ ಒಂದ್ಸತಿ ಗೋಳಿ ಫೋನ್ ಎತ್ಲಿ. ಹಲೋ ಹಲೋ, ಮಂಜಣ್ಣ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ, 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನಾವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜೂರಿ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ ನಾವು ನಿಂಗೆ ಏನೋ ಮಾಡಿದೀವಿ, ಕಾಲ್ ಮಾಡಿದೀರಾ? ಇದೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿದ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸುಡಿಕೆ ನಾನ್ ಯಾಕೋ ಸೂಸೈಡ್ ಮಾಡ್ಕೊಳ್ಳಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೈತಿ ನಂಗೆ. ಇದೇ ಬಸ್ ಸ್ಟಾಪ್. ಬನ್ನಿ ಬನ್ನಿ ಬನ್ನಿ. ಹಲೋ, ಐ ಕ್ಯಾನ್ ಸಿ. ಸಾರಿ, ಬಂದ್ಬಿಡ್ತಾರ ಅಲ್ಲಾಡ್ಸ್ಕೊಂಡು. ಬೇಡಪ್ಪ, ಬನ್ನಿ ಸರ್. ನಿಧಾನ ತಿರುಗಿ ಸರ್. ಅಡ್ಪ ಇಡಿ ಸರ್. ಥ್ಯಾಂಕ್ಸ್ ಬ್ರೋ, ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ಲಿ. ಮಗ ಭಯ ಆಗ್ತಿದ್ಯೋ? ಒಳ್ಳೆ ಚಾನ್ಸ್ ಮಿಸ್ ಮಾಡ್ತಾರೆ, ಮತ್ತೆ ಸಿಗ್ಲಿ. ಹೋಗು ಹೋಗು ಹೋಗು. ಬಸ್ಸೇ ನಿನ್ನ ಬಂದಿಲ್ವಲ್ಲ? ಹಾಯ್, ನೀವು ಮಂಗಳೂರ್ ಕಡೆ ಅವರಾ? ಹೌದು, ನಿಮ್ಗೇನ್ ಗೊತ್ತು? ನಿಮ್ ಕಣ್ ಕರಾವಳಿ ತೀರಿದಂತೆ ಪಳಪಳ ಅಂತ ಹೊಳಿತಿದ್ದೆ, ಅದಕ್ಕೆ ಗೆಸ್ ಮಾಡಿದೆ. ಏಹೆ, ನನ್ ಬೆಂಗಳೂರು. ನನ್ ಕೋಲಾರು ಗೊತ್ತಲ್ಲ ನಾವು. ನೀವು ಎಲ್ಲಿರೋದು? ಕೆಂಗೇರಿ. ಅಯ್ಯೋ ರೀ, ಹಿಂಗ್ ಬರೋ ಬಸ್ ಯಾವ್ದು ಕೆಂಗೇರಿಗೆ ಹೋಗಲ್ಲ. ನಾನು ಅಲ್ಲಿರೋದು ಅಂತ ಹೇಳಿದ್ದು, ಅಲ್ಗ್ ಹೋಗ್ಬೇಕಂತ ಹೇಳಿಲ್ಲ. ವಾಟ್ ಎ ಕೋಇನ್ಸಿಡೆನ್ಸ್. ನಂದು ಅಲ್ಲೇ ಇರೋದಣ್ಣ. ಮೇ ಬಿ ಬರ್ಡೇ ಪಾರ್ಟಿಗೆ ಅನ್ಸುತ್ತಲ್ವಾ? ಅಲ್ಲ, ಪಬ್ಗೆ. ನೋಡಕ್ ಒಳ್ಳೆ ಟ್ರೆಡಿಷನಲ್ ಆಗಿದ್ದೀರಾ, ನೀವು ಪಬ್ಗೆ ಅಂದ್ರೆ ನಾನ್ ನಂಬಲ್ಲ. ನೀವೇನ್ ಕೆಲಸ ಮಾಡ್ತಿರೋದು? ಐ ಆಮ್ ಎನ್ ಸಿವಿಲ್ ಇಂಜಿನಿಯರ್. ನೋಡಕ್ ಒಳ್ಳೆ ಚೈಲ್ಡ್ ತರ ಇದ್ದೀರಾ. ನೀವ್ ಸಿವಿಲ್ ಇಂಜಿನಿಯರ್ ಅಂದ್ರೆ ನಾನು ನಂಬಲ್ಲ. ಅರೆ ರಾಮ್ ಕೃಷ್ಣ ಜಗನ್ನಾಥ್, ಇಂತ ಚೈಲ್ಡ್ ನನ್ ಮಕ್ಳಿಗೆ ಕೆಲಸ ಕೊಟ್ರೆ ಹಿಂಗೆ ಆಗೋದು. ಅಯ್ಯೋ ನನ್ನ ಮಗನೇ ಫೋನಲ್ಲಿ ಮಾತಾಡ್ತಾ ಇದ್ದೆ ಬ್ರೋ. ನನ್ನ ಮಕ್ಳು ಎಲ್ಲಿಂದ ಬರ್ತಿರೋ ನೀವೆಲ್ಲ? ಇದ್ರೆ ಹಾಕ್ಬಿಟ್ಟಿರುವ. ನೋ ಮಗ, ನೋಡೋ ಎಲ್ಲದಕ್ಕೂ ಉಲ್ಟಾ ಮಾತಾಡ್ತಾವಳೆ. ಹಲೋ ಅಪ್ಪ, ಮ್ಯಾಟ್ರ್ ಮುಂದುವರಿಬೇಕಂದ್ರೆ ಮಾತ್ ಮುಂದುವರಿಸ್ಬೇಕು. ಇಸ್ಬೇಡ, ಕಂಟಿನ್ಯೂ ಕಂಟಿನ್ಯೂ. ನೀವು ನೋಡಕ್ ಸಕ್ಕತ್ತಾಗಿದ್ದೀರಾ. ಥ್ಯಾಂಕ್ ಯು. ಹೇ, ನಿಮ್ ಕಣ್ಕೊಳೋದಿಲ್ವಲ್ಲ? ಹೌದಲ್ಲ, ಸಾರಿ, ಜೋಕ್ ಮಾಡಿದೆ. ಸ್ಟುಪಿಡ್.
ನೀವ್ ಯಾವ ಸೋಪ್ ಯೂಸ್ ಮಾಡೋದು? ಹಾ? ಅದು ನನ್ ಫ್ರೆಂಡ್ ಒಬ್ಬ ಮಾಡಿ ಕೆಲಸ ಮಾಡ್ತಾನೆ. ಎವ್ರಿ ವೀಕೆಂಡ್ 2 ಸೋಪ್ ನ ಜೊತೆ ತಾಕೊಂಡ್ಬಿಡ್ತಾನೆ. ಅದಕ್ಕೆ ಹಲೋ ಹಲೋ ಬ್ರದರ್, ಬನ್ನಿ ಇಲ್ಲಿ. ಆಹಾ, ಒಬ್ಬ ಬೆಗ್ಗರ್ನ ಬ್ರದರ್ ಅಂತ ಕರೆದು ಮೊದಲನೇ ವ್ಯಕ್ತಿ ನೀವೇ. ಏನ್ ಬ್ರದರ್? ಕಲೆಕ್ಷನ್ಸ್ ಎಲ್ಲ ಆಯ್ತಾ? ಎಲ್ಲ ಮುಗಿದೋಯ್ತು. ಲಂಚ್ ಬ್ರೇಕಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಓ, ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀರಾ? ಹೋಮ್ ಫುಡ್ ಇಸ್ ಆಲ್ವೇಸ್ ಸೇಫ್, ಗುಡ್ ಫಾರ್ ಹೆಲ್ತ್. ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಲ್ಲ, ಏನಾಗ್ಬೇಕು? ಬನ್ನಿ ಇಲ್ಲಿ. ಓಕೆ, ಆದ್ರೆ ನಾನು ಇಲ್ಲಿ ಒಳಗೆ ಕೂರಿಸಿ ಊಟ ಹಾಕ್ತಾರೆ. ನಾನು ಇದೀನಲ್ಲ, ನಿಮ್ಗೆ ಯಾಕೆ ಬನ್ನಿ. ನೀವಿದಿರಲ್ಲ, ನೈಸ್ ಬ್ರದರ್, ಕಮಾನ್. ಗೋಪಯ್ಯ ಅವರೇ, ಇವ್ರಿಲ್ಲಿ ಊಟ ಮಾಡಬಹುದಾ? ಕಾಸು ಕೊಡದೆ ಕಂಡವರೆಲ್ಲ ತಿನ್ಕೊಂಡು ಹೋಗ್ತಾರೆ, ಇವ್ರು ತಿನ್ಬಾರ್ದ? ಇವ್ರು ಕಾಸು ಕೊಡ್ತಾರೆ. ಓಕೆ, ಎಸ್ ಸರ್. ಕ್ರೆಡಿಟ್ ಕಾರ್ಡ್ ಆಗ್ಬೋದು ಅವ್ರಿಗೆ? ಕ್ರೆಡಿಟ್ ಮಾತ್ರನೇ, ಕಾರ್ಡ್ ಇಲ್ಲ. ಓಕೆ, ಗಿವ್ ಮಿ ಎ ಮೆನು ಕಾರ್ಡ್. ಮೆನು ಕಾರ್ಡ್? ಹಲೋ ಬ್ರದರ್, ಅವ್ನ್ ಬಂದಾಗ ಮಾಡಿ, ಇವ್ರಿಗಲ್ಲ. ಪೂರ್ ಹೋಟೆಲ್, ವಿಲೇಜ್ ಹೋಟೆಲ್. ಐ ಆಮ್ ಎ ಸಿಟಿ ಬೇಕರ್. ಓಕೆ, ನೋ ಪ್ರಾಬ್ಲಮ್. ಆಲಿವ್ ಆಯಿಲ್ ಹಚ್ಚಿ ಒಂದು ಮಸಾಲ ದೋಸೆ, ಕೆಟ್ಟೋಗಿರೋ ತೆಂಗಿನಕಾಯಲ್ಲಿ ಒಂದು ಚಟ್ನಿ. ನಾನು ಕೂತಿದ್ದೀನಿ, ರೆಡಿ ಮಾಡಿಸಿ. ಗೋಪಯ್ಯನವ್ರೆ, ಹೆಂಗೆ ನಮ್ಮವನು? ಅವ್ನು ಬರ್ಲಿ, ಅವ್ನು ವಿಚಾರಿಸ್ಕೊತಾನೆ. ಒಂದೇ ಒಂದು ಆಸೆಯು, ಮಸಾಲ ದೋಸೆ. ಸೂರ್ಯಪ್ರಕಾಶ್ ಬರ್ತಾ ಇದ್ದಾನೆ. ನಾನ್ ಕೇಳ್ಕೊಂಡು ಯಾರಾದ್ರೂ ಬಂದಿದ್ರ? ಯಾರು ಇಲ್ವಲ್ಲ? ಬಂದಿಲ್ವಾ? ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಏನಿದೆ ತಿನ್ನಕ? ಇಡ್ಲಿ, ವಡೆ, ದೋಸೆ. ಯಾವಾಗ ನೋಡಿದ್ರು ಅದೇ ಇಡ್ಲಿ, ಅದೇ ದೋಸೆ, ಅದೇ ಚಟ್ನಿ, ಕಷಾಯ. ಬರೋರೆಲ್ಲ ಸಾಲ ಹೇಳ್ತಾ ಇದ್ರೆ ಫ್ರೆಶ್ ಆಗಿ ಏನ್ ಮಾಡಕ್ಕಾಗತ್ತೆ? ಏನ್ ನಾನು ಒಬ್ನೇ ಸಾಲ ಹೇಳ್ತೀನ? ಸಾಹೇಬ್ರು ಹೇಳಲ್ವಾ? ವಾರಕ್ಕೆ ಒಂದ್ಸಲ ನನ್ ಲೆಕ್ಕ ಚುಕ್ತ ಆಗತ್ತೆ. ಇವ್ನ್ ಯಾವನಲ್ಲೇ ಈ ಭಿಕ್ಷುಕರು ಒಳಗಡೆ ಬಿಟ್ಟಿದ್ದು, ಹೊರಗಡೆ ಕೂರ್ಸಿ ಊಟ ಹಾಕ್ರು. ಅಸಹ್ಯ. ರೇ ಸ್ವಾಮಿ, ನಾವು ದುಡ್ಡು ಕೊಟ್ಟು ಊಟ ಮಾಡ್ತೀವಿ. ಮತ್ ನಾವಿನ್ನೇನು? ಇಲ್ಲಿ ಎಲ್ಲರ ಹತ್ರ ಕೇಳಿಸ್ಕೊಂತಾ ಇದ್ದೀನಪ್ಪ, ನಿನ್ ಕೆಪಾಸಿಟಿ ವೆಲಾಸಿಟಿ ಎಲ್ಲ. ಇಡೀ ಹೋಟ್ಲ್ ನಿನ್ನಿಂದ ಕೊಳತು ನಾರ್ತಾ ಇದೆ. ಏಯ್, ಇನ್ನೊಂದು ಮಾತಾಡಿದ್ರೆ ಎದುರು ಸ್ವಾದ ಬಿಡ್ತೀನಿ. ಕಾಲಿಲ್ಸು, ಇಲ್ಸೋ ಕಾಲು. ನಮ್ಗೂ ಕಾಲಿದೆ. ಕಾಲಲ್ಲಿ ಚಪ್ಪಲಿ ಇಲ್ದೆ ಹೋದ್ರು ನನ್ ಮಗನ ನಿಯತ್ತಾಗಿ ದುಡಿತೀವಲ್ಲೇ, ನಿಯತ್ತಾಗಿ ದುಡಿತೀವಿ. ನಿಂದು ಒಂದ್ ಜನ್ಮ ಗೌರ್ಮೆಂಟ್ ಕೊಟ್ಟರು ಶೂಸ್ ಹಾಕೊಂಡು ಎಷ್ಟೋ ಮೆರಿತೀಯಲೇ. ಲೇ, ನಿನ್ಗೆ 58 ವಯಸ್ಸಾದ ತಕ್ಷಣ ಬಟ್ಟೆ ಕಿತ್ಕೊಂಡು ರೋಡ್ ಅಲ್ಲಿ ಬಿಸಾಕ್ತಾರೆ ಗೌರ್ಮೆಂಟ್ ನವ್ರು. ನಿನ್ನಲ್ಲೇ ನಮ್ದು ನೋಡೋರ ಒರಿಜಿನಲ್ ಡ್ರೆಸ್, ನಮ್ ಮೈ ಮೇಲೆ ಪರ್ಮನೆಂಟ್ ಯಾರು ಕಿತ್ಕೊಳ್ಳಲೇ. ಲೇ, ನಾವು ಜನರಕವಾಗಿ ಅಮ್ಮ, ಅಪ್ಪ, ತಾಯಿ, ಬ್ರದರ್, ಸಿಸ್ಟರ್, ದುಡ್ಡು ಕೊಡ್ರಮ್ಮ, ಊಟ ಹಾಕ್ರಮ್ಮ ಅಂತ ಬೇಡ್ತೀವಲ್ಲೇ. ನೀವು ನನ್ನ ಮಕ್ಳ ತಗೊಳುದು ರೋಲ್ ಕಾಲು, ಜನರಿಗೆ ಲೋಫರ್. ನನ್ ಮಗನೇ, ನಿನ್ನ ಅಕ್ಕನ್ ಇವ್ರ ಸಿಸ್ಟರ್ ಅಂತ ಬೈತಾರಲ್ಲೇ. ನಿಮ್ ಜನ್ಮಕ್ಕಷ್ಟು ಬೇಕು. ಇಂತ ದಗಲ್ಬಾಜಿ ಜೀವನ ಮಾಡ್ತಿರಲ್ಲ, ನಿಮ್ದು ನಾಯಿ ಜನ್ಮ ಕಾಣಲೆ. ಊಟ ಕೊಟ್ಟೊಂದು ದುಡ್ಡು ಕೇಳಿದ್ರೆ ಸಾಲ ಬರೀತಿಯಲ್ಲ, ನಾಚಿಕೆ ಕೆಟ್ಟ ಜನ್ಮ ಕಾಣ ನಿಮ್ದು. ನಾವ್ ಬೇಕಾದ್ರೆ ಸಾಕು ದುಡ್ಡು ಕೊಟ್ಟು ಊಟ ಮಾಡ್ತೀವ, ಇಲ್ಲ ಕೇಳಿ ಊಟ ಮಾಡ್ತೀವ. ನಿಮ್ ತರ ಕಿತ್ಕೊಂಡ್ ತಿನ್ನೋ ಜನ್ಮ ನಮ್ದು ಅನ್ಕೊಂಡ್ಬಿಡ್ವಲ್ಲೇ. ಈ ತರ ಇನ್ನೊಬ್ಬ ದುಡ್ಡಲ್ಲಿ ಜೀವನ ಮಾಡೋ ಬದಲು ಬಿಟ್ರು. ನಿಮ್ದು ಒಂದ್ ಜನ್ಮ. ಅಯ್ಯೋ, ನಿಮ್ ಯೋಗ್ಯತೆಗೆ ಇಂಥವ್ರನ್ನೆಲ್ಲ ನಾಯಿ ಗಾಡಿಲಿ ಇಟ್ಕೊಂಡು ಹೋಗ್ಬಿಡ್ಬೇಕು. ಬ್ರದರ್ ತಗೊಳ್ಳಿ, 100 ರೂಪೀಸ್ ಇದೆ, ಟಿಪ್ಸ್ ನೀವೇ ಇಟ್ಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ಮಿಕ್ಕಿದ್ರೆ ಅರ್ಧ ಟೀ ಇವ್ರ ಮಕ್ಕದಲ್ಲಿ ಬಿಸಾಕೆ. ಕರ್ಕೊಂಡ್ ಬರ್ತೀನಿ ನಡೆಯಲೇ. ಅದೇನ್ ಮಾಡ್ತೀಯ ನೀನ್? ಹಲೋ ಹಲೋ ಬ್ರದರ್, ಬನ್ನಿ ಇಲ್ಲಿ. ಆಹಾ, ಒಬ್ಬ ಬೆಗ್ಗರ್ನ ಬ್ರದರ್ ಅಂತ ಕರೆದು ಮೊದಲನೇ ವ್ಯಕ್ತಿ ನೀವು. ಒಂದ್ ಐಡಿಯಾ ಕೊಡ್ಲಾ? ಹೆಂಗೋ ನೀನ್ ಹೆಂಡತಿ ಬರೋದು 1 ವಾರ ಆಗುತ್ತೆ. ಅಷ್ಟ್ರಲ್ಲಿ ಯಾವ್ದಾರ ಬೇರೆ ಹುಡುಗಿ ಕರ್ಕೊಂಡ್ಬಂದು ನೀನ್ ಹೆಂಡತಿ ತರ ಡವ್ ಮಾಡ್ಸು. 3 ದಿನ ಟೆಸ್ಟ್ ಮಾಡ್ಬಿಟ್ಟು ಪ್ರೈಸ್ ಕೊಟ್ಬಿಟ್ಟು ಹೋಗ್ತಾರೆ. ಹೆಂಗೆ? ನೀನೇ ಒಂದ್ ಕೆಲಸ ಮಾಡು. ಏನು? ಈ ಕ್ಯಾರೆಕ್ಟರ್ ನೀನೇ ಮಾಡ್ಬಿಡು. ಅದೇನೋ ಅಂತಾರಲ್ಲ, ಮದ್ವೆಗೋ ಬ್ರಹ್ಮಚಾರಿ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ. ನಾನ್ ಮಾಡಲ್ಲ. ಬಂದಿದ್ರೆ ಒಂದ್ 25% ಕೋಣ ಅನ್ಕೊಂಡಿದ್ದೆ. 25%? ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡೋ, ಅಲ್ಲೇ ಇರ್ತೀನಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅನ್ಬೇಕು ಹೋಗಲಿ. ಸರ್ ಸರ್ ಸರ್, ಆನಂದ್ ಅವರ ಸರ್? ಹೌದು, ನಾನು ಸ್ಕೀಮ್ ಸಂಪತ್ತು ಸರ್. ಸಂಪತ್ತು ಅವರ ಸರ್? ಅಯ್ಯೋ ಸರ್, ವಾಟ್ ಹ್ಯಾಪನ್ ಸರ್? ಸರ್ ಯಾಕೆ ಸರ್ ಡೋರ್ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿಬಿಟ್ರಿ ಸರ್? ಸರ್ ಅದು ನಮ್ಮ ಗುರೂಜಿಗಳು ನಿಮ್ಮನ್ನ 9:00ವರೆಗೆ ಬರಕ್ ಹೇಳಿದ್ರು, ನೀವು 9:40 ಬಂದ್ಬಿಟ್ರಿ. ಎಂತ ಒಳ್ಳೆ ಗುರುಗಳು ಸರ್. ಬನ್ನಿ ಸರ್. ಚಪ್ಪಲ್ನ ಒಳಗಡೆ ಹಾಕೊಂಡು ಬರ್ಲಿಲ್ಲ, ಹೊರಗಡೆ ಬಿಟ್ಟು ಬರ್ಲಿ ಸರ್. ತೆಗಿ ಜೋಬಲ್ಲಿ ಇಟ್ಕೊಂಡ್ ಬನ್ನಿ ಸರ್. ಓಕೆ ಸರ್. ಸರ್ ಸುಮ್ನೆ ಹೇಳಿದೆ, ಬನ್ನಿ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಮೈ ಪ್ಲೆಜರ್ ಸರ್. ಸರ್ ಇವರು ನಿಮ್ಮ ವೈಫ್ ಎಲ್ಲಿ ಸರ್? ಸರ್ ನನ್ನ ವೈಫ್ ತರಕಾರಿ ತರಕ್ ಹೋಗಿದ್ದಾಳೆ ಸರ್. ಓ ಹೌದಾ ಸರ್? ಸರ್ ಸರ್ ಏನ್ ಸರ್ ಇದು?
ಸರ್ ಇದು ನಿಮ್ ಹೆಂಡತಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀರಾ, ಹೇಗ್ ನೋಡ್ಕೋತೀರಾ ಅನ್ನೋದಕ್ಕೆ ನಾವು ಒಂದಿಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್. ಅದ್ರ ಫಾರ್ಮ್ ಸರ್ ಇದು. ಯಾಕಂದ್ರೆ ನಮ್ಗೆ ಸುಳ್ಳು ಕೊಳ್ಳ ಅಂದ್ರೆ ಆಗೋದಿಲ್ಲ ನೋಡಿ ಸರ್. ನನಗೂ ಆಗಲ್ಲ ಸರ್. ಬರ ಹೇಯ್, ಬುದ್ಧಿ ಇದೆ ನಿಂಗೆ? ಪಾಪ ಸ್ಕೀಮ್ಸ್ ಅಂಬೋತಾರ ಅವಾಗಿಂದ ವೈಟ್ ಮಾಡ್ತಾ ಇದಾರೆ ಸರ್. ಇವಳು ನನ್ನ ಹೆಂಡತಿ. ನಮಸ್ಕಾರ ಸರ್. ಯಾಕೆ ಸುಳ್ಳು ಹೇಳ್ತಾ ಇದಾರೆ ಸರ್? ಗೊತ್ತಾಗ್ಬಿಡ್ತಾನೆ. ನಿಮ್ ಹೆಂಡತಿ ತರಕಾರಿ ತರಕ ಹೋಗಿದ್ದಾರೆ ಅಂತ ಹೇಳಿದ್ದು, ಮತ್ತೆ ನಿಮ್ ಹೆಂಡತಿ ಊರಿಂದ ಬಂದಂಗಿದ್ದಾರೆ ಸರ್. ಅದು ನನ್ನ ಹೆಂಡತಿ ತರಕಾರಿ ತರೋದಕ್ಕೆ ಕವರ್ ಇಟ್ಕೊಳ್ಳೋದಕ್ಕೆ ಮುಜುಗರ ಸರ್. ಅದಕ್ಕೆ ತರಕಾರಿ ತರೋದಕ್ಕೆ ಸೂಟ್ ಕೇಸ್ ತಗೊಂಡು ಹೋಗ್ತಾಳೆ ಸರ್. ಆಗ ಹೊರಗಡೆ ನೋಡೋರು ನಾನು ಪಾರ್ಟಿಗೆ ಹೋಗ್ತಿದ್ದೀನಿ ಅನ್ಕೋತಾರೆ. ಹೇಗಿದೆ ಐಡಿಯಾ? ಸೂಪರ್ ಐಡಿಯಾ, ಸೂಪರ್. ನೋಡ್ದಾ ನಮ್ಮ ಬೈಕ್ ಎಷ್ಟು ಸೆಕ್ಸಿ ಆಗಿದೆ. ಯಾರ ಹತ್ರನೂ ಆತ್ಮದ ಕತೆ ಹೇಳಿ ದೇವಿರ್ತೀಯ. ಹತ್ತತ್ತು ನಿನ್ ಕತೆ ಎಲ್ಲ ಗೊತ್ತು. ಆಯ್ತಾಯ್ತು, ಕೂತ್ಕೋ ಬಾಪ. ನನ್ನ ಗಾಡಿಯಲ್ಲಿ ಕೂತ್ಕೊಳ್ಳಕ್ಕೆ 2 ಗುಂಡಿಗೆ ಬೇಕು ಗೊತ್ತಾ? ಆಹಾ, ಮಹಾನುಭಾವ. ಹೇಯ್ ನೋಡು, ಗಾಡಿಯಲ್ಲಿ ಹೋಗ್ಬೇಕಾದ್ರು ಯಾವ್ದೋ ಒಂದು ಆತ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ಗೇನಾಗಬೇಕು ಅಂತ ನನ್ನ ಹತ್ರ ಹೇಳು, ನಾನ್ ಮಾಡ್ತೀನಿ, ಚಿಂತೆ ಬಿಡು. ಪವಾಡ ಪುರುಷ ಕಣೋ, ಪವಾಡ ಪುರುಷ. ಹೇಳಿ, ಏನ್ ವಿಷಯ? ಏನಿಲ್ಲ, ನಾನ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ವಿಷಯ ನಮ್ ದೊಡ್ಡಪ್ಪನ್ ಕೇಳ್ಬೇಕು. ಅವ್ರ ಮನೆಗೆ ನಡಿ. ಅದ್ರಿಂದ ಏನ್ ಪ್ರಯೋಜನ? ನಾನ್ ಸತ್ತಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾದ್ರೆ ಅವ್ರು ಸಹಾಯ ಮಾಡ್ತಾರೆ, ಅದಕ್ಕೆ. ಅಷ್ಟೇನಾ? ವಿಷಯ ನನಗ್ ಬಿಡು, ಧೈರ್ಯವಾಗಿರೋ, ಗಟ್ಟಿಗೆ ನಾನು ಹಿಡ್ಕೋ. ನನ್ನ ಕೈ ಸಹಿತ ಏನಂತ ಇವಾಗ ತೋರಿಸ್ತೀನಿ, ಓಕೆ? ಇನ್ನೇನೇ ಇದೆಯಾ? ಇಲ್ಲ, ಹಾರ್ಕೊಂಡು ಹೋಗಿದ್ದೀನಿ. ಓವರ್ ಆಗೋಯ್ತಿ ಫುಲ್. ನೀನು ಲೇ ಮುನಿಯ, ಅದಕ್ಕೆ ನಾನಿದ್ದೀನೋ ಏನೋ ನಿನ್ ಪ್ರಾಬ್ಲಮ್? ಹಲೋ, ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಇಬ್ರು ಸರ್ವೆಂಟ್ ನೆಟ್ಕೊಳ್ಳಿ. ಇಲ್ಲಿ ನಮಗೆ ಅಂತ ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದೆ. ಫಾಲೋ ಮೀ. ನಿಮ್ಮಿಬ್ಬರಿಗೆ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕಾ? ಯಾರ್ ಬೇಕು ನಿಮ್ಗೆ? ನಿಮ್ ಚಮಚಗಳ ಜೊತೆ ಮಾತಾಡಕ್ ನಾನು ರೆಡಿ ಇಲ್ಲ. ಹೋಗ, ನಿಮ್ ಬಾಸ್ ಭಕ್ತವತ್ಸಲನ ಕಡಿ ಹೋಗ.